ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಯೂಟ್ಯೂಬ್ ಚಾನಲ್. ಇದು ಹಬ್ಬದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ. ಪ್ರಿಪ್ರೇಷನ್ ಯಾವ ಥರ ಇತ್ತು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ನನ್ನ ಮಗನೂ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿಕೊಟ್ಟ. ರಾತ್ರಿಯೇ ದೇವ್ರ ಮನೆಗೆಲ್ಲ ಈ ಥರ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ಇದ್ದರೆ ಒಬ್ಬಟ್ಟೆಲ್ಲ ಮಾಡಬೇಕು, ಟೈಮ್ ಆಗುತ್ತೆ, ಒಬ್ಬಳೇ ಅಲ್ವಾ, ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ರಾತ್ರಿಯೇ ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದೆ. ನೋಡಿ, ನಮ್ಮ ಡೈನಿಂಗ್ ಟೇಬಲ್ ಪರಿಸ್ಥಿತಿ ಈ ಥರ ಆಗಿಬಿಟ್ಟಿದೆ. ಎಲ್ಲದನ್ನು ನಾನು ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ಹಾಲಲ್ಲಿ ವರಮಹಾಲಕ್ಷ್ಮಿ ಕೂರಿಸೋದ್ರಿಂದ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಹಿಂದೆ ಬ್ಯಾಕ್ಗ್ರೌಂಡ್ ಕರ್ಟನ್ನು ನಾನು ಮೀಶೋದಲ್ಲಿ ತರಿಸಿದ್ದೆ. ಅದಿನ್ನೂ ಸ್ವಲ್ಪ ಸ್ಟಿಫಾಗಿ ಕಟ್ಟಿದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. 3D ಪ್ರಿಂಟ್ ಇರೋದು. ಇದು ಟೇಬಲ್ಲು ನಾನೇ ಮಾಡಿಸ್ಕೊಂಡಿರೋದು ದೇವ್ರ ವರಮಹಾಲಕ್ಷ್ಮಿಗೆ ಅಂತಲೇ. ಮತ್ತು ಆಚೆ ಸಿಂಪಲ್ಲಾಗಿ ಎಷ್ಟು ಯೋಚನೆ ಬಂತೋ ಅಷ್ಟಕ್ಕೆ ಅಂತ ಡೆಕೋರೇಷನ್ಗೆ ಫ್ಲವರ್ಸ್ ತಂದಿದ್ದೆ. ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದು ಅನ್ನಿಸ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೂ 3 ಬೇಕಿತ್ತು, ಇನ್ನೂ 3 ಉಗ್ಸಂಗೆ ಖಾಲಿ ಉಳ್ಕೊಂಬಿಟ್ಟಿತ್ತು. ಅದು ಗೊತ್ತೇ ಆಗಲಿಲ್ಲ ಇನ್ನೆಷ್ಟು ಬೇಕು ಅಂತ. ಸೊ ಬೆಳಗ್ಗೆ ನೋಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆಚೆಯಿಂದ. ನಿಮ್ಮ ಮನೇಲೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾವ ರೀತಿ ಮಾಡಿದ್ರಿ? ಚೆನ್ನಾಗಾಯ್ತಾ? ನಮ್ಮನೆ ವರಮಹಾಲಕ್ಷ್ಮಿ ಚೆನ್ನಾಗಿ ಅನಿಸಿದರೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಹೇರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನೈಟೇ ನಾನು ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ. ನೈಟ್ ಮಲಗಿದ್ದೆ 12 ಗಂಟೆ ಆಯಿತು. ಬೆಳಗ್ಗೆ ಮತ್ತೆ 3 ಗಂಟೆಗೆ ಎದ್ದಿದ್ದಾಯಿತು. ಈ ಥರ ಟೇಬಲ್ನ ನಾನು ಒಂದು 3 ಇಯರ್ಸ್ ಆಯಿತು ಮಾಡಿಸ್ಕೊಂಡು. ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ಯಾವುದೇ ನೈವೇದ್ಯ ಆಗ್ಬೋದು ಎಲ್ಲದನ್ನು ಇಡೋಕ್ಕೆ ಸರಿ ಹೋಗುತ್ತೆ. ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಹೂವೆಲ್ಲ ಯಾವ್ದು ಮರ್ತೆ ಯಾವ್ದು ಬಿಟ್ಟೆ ಫುಲ್ಲು ಗಡಿಬಿಡಿ ಗಾಬರಿ ಆಗುತ್ತೆ. ಒಂದು ಮರೆತ್ರೂ ಅಯ್ಯೋ ಇದನ್ನು ಮರ್ತನಲ್ಲ ಅಂತ ಫೀಲ್ ಆಗುತ್ತೆ. ಸೊ ಎಲ್ಲದನ್ನು ಒಂದು ಕಡೆಗೆ ಜೋಡಿಸ್ಕೊತಿದ್ದೆ, ಆದ್ರೂ ಒಂಥರ ಭಯ ಆಗ್ತಿತ್ತು. ಸೊ ಬೆಳಗ್ಗೆ 3 ಗಂಟೆಗೆ ಎದ್ದು 5:45 6 ಗಂಟೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ದೆ. ನೋಡಿ, ನನಗೆ ಗೊತ್ತಿರೋ ಮಟ್ಟಿಗೆ ಇಷ್ಟರ ಮಟ್ಟಿಗೆ ನಾನು ಯಾವ ವರ್ಷ ಇಷ್ಟೇ ಮಾಡೋದು. ಸೊ ಈ ಥರ ಮಾಡಿದ್ದೀನಿ ನೋಡಿ. ಆಚೆಯಿಂದ ಡೆಕೋರೇಷನ್ ಈ ಥರ ಕಾಣಿಸ್ತಿದೆ. ಸಿಂಪಲಾಗಿ ಮಾಡಿದ್ದೀನಿ. ಈ ಥರ ಕಾಣಿಸ್ತಿದೆ. ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಈ ರೀತಿ ಆಯಿತು. ನಿಮ್ಮ ಮನೇಲೆಲ್ಲ ಯಾವ ರೀತಿ ಆಯಿತು? ಚೆನ್ನಾಗಾಯಿತು ಅಂತ ಅಂದ್ಕೊತೀನಿ. ನಾನು ಹೋದ ವರ್ಷದಿಂದ ಗೋಧಿ ಬೆಳೆಸ್ತಾ ಇದ್ದೀನಿ. ಸೊ ಹೋದ ವರ್ಷ ಸ್ವಲ್ಪ ಬೇಗ ಹಾಕಿರೋದಕ್ಕೆ ಜಾಸ್ತಿ ಬಂದುಬಿಟ್ಟಿತ್ತು ಹಬ್ಬಕ್ಕೆ ಮುಂಚೆನೇ. ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು ಗೋಧಿ. ಈ ಥರ ನೋಡಿ, ನಮ್ಮ ಮನೆ ವರಮಹಾಲಕ್ಷ್ಮಿ ಈ ಥರ ಕಾಣಿಸ್ತಾ ಇದೆ. ನಾನು ಇದನ್ನೆಲ್ಲ ಬೆಳ್ಳಿ ಮುಖವಾಡ ಏನು ಯೂಸ್ ಮಾಡಲ್ಲ. ನಾನು ಯಾವಾಗಿಂದ ಹಬ್ಬ ಮಾಡ್ತಿದ್ದೀನಿ ಆವಾಗಿಂದನೂ ನಾನು ಇದೇ ಮುಖವಾಡನೇ ಯೂಸ್ ಮಾಡ್ತಿರೋದು. ನಾನು ಬೆಳ್ಳಿ ತಂದು ಇಲ್ಲ. ನನಗೆ ಯಾಕೋ ಅದಷ್ಟು ಇಷ್ಟನೂ ಆಗ್ತಿಲ್ಲ, ತರಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಈ ಸಲ ಸತಿನೂ ನಾನು ಇದೇ ಮುಖವಾಡನೇ ಯೂಸ್ ಮಾಡೋದು. ಗೋಧಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಅದೇ ಅಂದರು. ವರ್ಷ ನಾನು ನಮ್ಮ ದೊಡ್ಡಮ್ಮನ ಕುಂಕುಮಕ್ಕೆ ಕರಿತೀನಿ. ಅವರೂರಲ್ಲೂ ಪೂಜೆ ಇರುತ್ತೆ. ಬಟ್ ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬಂದು ಪೂಜೆ ಎಲ್ಲ ಮಾಡಿ ಅರಿಶಿನ ಕುಂಕುಮ ತಗೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ತಾರೆ. ಅದು ಯಾವಾಗಲೂ ನಡೆಸ್ಕೊಬಂದಿರೋದ್ರಿಂದ ಅವ್ರು ಒಂಥರ ಬಂದಮೇಲೆ ಸಮಾಧಾನ. ಈ ಕಡೆ ಸೈಡು ನಮ್ಮಮ್ಮ ಬಳೆಗಳನ್ನ ಜೋಡಿಸ್ಕೊತಾ ಇದ್ದಾರೆ. ಇದಾ ಕಳ್ಳ ಅಂತೇಳಿ. ನಮ್ಮ ದೊಡ್ಡಮ್ಮನೂ ಒಂದು ಜೊತೆ ಬಳೆ ತೆಕ್ಕೊಟ್ಟಿದ್ರು. ಅದಕ್ಕೆ ಆಮೇಲೆ ನಮ್ಮಮ್ಮನ ಕೈಲೂ ಪೂಜೆ ಮಾಡಿಸಿ, ಅವ್ರಿಗೆ ಜಾಸ್ತಿ ಹೊತ್ತು ನಿಲ್ಲಕ್ಕಾಗಲ್ಲ. ಸೊ ಅವರು ಪೂಜೆ ಮಾಡಿದರು. ಇದು ಹಬ್ಬದ ನನ್ನ ಔಟ್ಲುಕ್ ಆಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. No hay